ಕುಮಟಾ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಕಟ್ಟಡ ಸಹಿತ ಮೂಲ ಸೌಕರ್ಯಗಳನ್ನು ಸರ್ಕಾರ ಕೂಡಲೇ ಒದಗಿಸಬೇಕೆಂದು ಸೋಮವಾರ ಆಗ್ರಹಿಸಿದ ಜೆಡಿಎಸ್ ತಾಲೂಕಾ ಘಟಕದ ಪದಾಧಿಕಾರಿಗಳು ವಿದ್ಯಾರ್ಥಿಗಳ ಪ್ರವೇಶಾತಿ ಹಾಗೂ ಮೂಲ ಸೌಕರ್ಯಗಳ ಕುರಿತು ಪ್ರಾಚಾರ್ಯೆ ಪ್ರೊಫೆಸರ್ ಗೀತಾ ಎಸ್ ವಾಲಿಕಾರ್ ಅವರ ಜೊತೆ ಚರ್ಚಿಸಿದರು. ಸೋಮವಾರ ಕಾಲೇಜಿಗೆ ಆಗಮಿಸಿದ ಸಂದರ್ಭದಲ್ಲಿ ಜೆಡಿಎಸ್ ನಾಯಕ ಸೂರಜ್ ನಾಯ್ಕ್ ಮಾತನಾಡಿ, ಕಳೆದ 4 ವರ್ಷದಲ್ಲಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದೆ. ಇದಕ್ಕೆ ವಿರುದ್ಧವಾಗಿ ತಾಲೂಕಿನ ಖಾಸಗಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಏರುತ್ತಿದೆ. ಕಾಲೇಜಿಗೆ ಮೂಲ ಸೌಕರ್ಯಗಳ ಕೊರತೆಯಿಂದಲೇ ವಿದ್ಯಾರ್ಥಿಗಳು ಪ್ರವೇಶಾತಿಯಿಂದ ದೂರ ಸರಿಯುತ್ತಿದ್ದಾರೆ ಅಥವಾ ಪ್ರವೇಶಾತಿ ನಿಯಂತ್ರಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಪ್ರೊಫೆಸರ್ ಗೀತಾ ಎಸ್ ವಾಲಿಕರ್ ಪ್ರತಿಕ್ರಿಯಿಸಿ, ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟ, ಫಲಿತಾಂಶ ಹಾಗೂ ಇದರ ಸಾಧನೆಗಳು ಗರಿಷ್ಠ ಮಟ್ಟದಲ್ಲಿದೆ. ಡಯಟ್ನವರು ನೀಡಿದ ಕಟ್ಟಡದಲ್ಲಿ ತರಗತಿಗಳನ್ನು ತೆಗೆದುಕೊಳ್ಳುತ್ತಾ ಬಂದಿದ್ದೇವೆ. ಹಳೆಯ ಕಟ್ಟಡ ಶಿಥಿಲವಾಗುತ್ತಿರುವುದು ಸತ್ಯ. ಹೊಸ ಕಟ್ಟಡ ಸಿದ್ಧವಾಗುತ್ತಿದೆ. ಕಳೆದ ವರ್ಷ ಲಾಕ್ಡೌನ್ನಿಂದ ಕೆಲಸ ನಿಂತಿತ್ತು. ಪುನಃ ಆರಂಭಗೊಂಡು 2 ತಿಂಗಳಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಕಾಲೇಜಿನಲ್ಲಿ ಬಿಬಿಎ ವಿಭಾಗಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದ್ದು, ಈ ಬಾರಿ ಒಬ್ಬ ವಿದ್ಯಾರ್ಥಿಯೂ ಬಂದಿಲ್ಲ ಎಂದರು. ಇನ್ನು ತರಗತಿಯ ಅರ್ಥಶಾಸ್ತ್ರ, ಮನಃಶಾಸ್ತ್ರ, ಸಮಾಜಶಾಸ್ತ್ರ ಮುಂತಾದ ವಿಷಯ ಹೊಂದಾಣಿಕೆ ಆಯ್ಕೆ ಕಾರಣಕ್ಕೂ ಕೆಲ ವಿದ್ಯಾರ್ಥಿಗಳು ಬೇರೆಡೆ ಹೋಗಿರಬಹುದು. ವಿದ್ಯಾರ್ಥಿಗಳ ಪ್ರವೇಶಾತಿ ಆನ್ಲೈನ್ ಮೂಲಕ ನಡೆಯೋದ್ರಿಂದ ನಾವು ಯಾರನ್ನೂ ತಡೆಯುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಇದಕ್ಕೆ ಸೂರಜ್ ನಾಯ್ಕ್ ಪ್ರತ್ಯುತ್ತರಿಸಿ, ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾಲೇಜು ಸಮಿತಿ ಇಲ್ಲಿನ ನ್ಯೂನತೆಗಳನ್ನು ಕಡೆಗಣಿಸಿದೆ. 6 ವರ್ಷದಿಂದ ನಡೆಯುತ್ತಿರುವ ಹೊಸ ಕಟ್ಟಡ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಇದನ್ನ ಜೆಡಿಎಸ್ ಖಂಡಿಸುತ್ತದೆ ಮತ್ತು ಶೀಘ್ರ ಮೂಲಸೌಕರ್ಯ ಒದಗಿಸಲು ಆಗ್ರಹಿಸುತ್ತೇವೆ ಎಂದರು. ಕೆಲವೊಂದು ಕಡೆ ಪೂರಕವಾಗಿ ಅಡ್ಮಿಷನ್ ಪ್ರಮೋಟ್ ಮಾಡ್ತಾ ಇಲ್ಲ, ಮತ್ತೆ ಜನನು ಇದು ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ಅನ್ನೋ ಒಂದು ಇದಕ್ಕೂ ಬರ್ತಾ ಇದ್ದಾರೆ ಅಂತ. ಅದಕ್ಕೆ ನಮ್ಮ ಜೆಡಿಎಸ್ ಪಕ್ಷ ಈ ಸರ್ಕಾರದ ವೈಫಲ್ಯ ಬಗ್ಗೆ ಕಾಣಿಸ್ತಾ ಇದೆ. ತಕ್ಷಣ ಸರ್ಕಾರದ ಯಂತ್ರಗಳು ಇದನ್ನ ಸರಿಪಡಿಸಿ ಒಂದು ಓದೋ ಅಟ್ಮಾಸ್ಫಿಯರ್, ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟಾಗಿ ಇಡಬೇಕು. ಯಾಕೆ ಈಗ ನೋಡಿ 400 ಹುಡುಗರು 4 ವರ್ಷದಲ್ಲಿ 3 ವರ್ಷ ಅಕಾಡೆಮಿಕ್ ಅಲ್ಲಿ ಕಡಿಮೆ ಆಗ್ತದೆ ಅಂದ್ರೆ, ನೀವು ಇಮ್ಯಾಜಿನ್ ಮಾಡಿ ಈ ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಇರುವಂತ ಒಂದು ಪರ್ಸೆಪ್ಷನ್ ಅಥವಾ ಜನರಿಗೆ ಇದ್ರ ಬಗ್ಗೆ ಇರುವಂತ ಭಾವನೆಗಳು ಕಡಿಮೆ ಆಗ್ತದೆ. ವಯಸ್ಸ ವರ್ಷ ಬೇರೆ ಊರಲ್ಲಿ ಗೌರ್ಮೆಂಟ್ ಕಾಲೇಜುಗಳ ಸ್ಟ್ರೆಂತ್ ಹೆಚ್ಚಾಗ್ತಾ ಇದೆ. ಇನ್ನು ಜೆಡಿಎಸ್ ತಾಲೂಕಾಧ್ಯಕ್ಷ ಸಿಜಿ ಹೆಗಡೆ, ಜಿಲ್ಲಾ ಯುವ ಅಧ್ಯಕ್ಷ ಭಾಸ್ಕರ್ ಪಟ್ಗಾರ್, ರೈತ ಮೋರ್ಚಾದ ಅಧ್ಯಕ್ಷ ಜಿಕೆ ಪಟ್ಗಾರ್ ಇನ್ನಿತರರು ಉಪಸ್ಥಿತರಿದ್ದರು.